ಮಧುಗಿರಿ ಪಟ್ಟಣದಲ್ಲಿ ಇರುವ ವಿಶ್ವವಿಖ್ಯಾತ ಏಕಶಿಲಾ ಬೆಟ್ಟವನ್ನು 100 ಬಾರಿ ಚಾರಣ ಮಾಡಿ ವಿಶೇಷ ಸಾಧನೆ ಮಾಡಿರುವ ವಾಸವಿ ಮೆಡಿಕಲ್ಸ್ನ ಎಸ್ಎ ಕಮಲೇಶ್ ಅವರನ್ನ ವಿವಿಧ ಸಂಘಟನೆಗಳು, ಗ್ರಾಮದ ಮುಖಂಡರು ಆತ್ಮೀಯದಿಂದ ಬೆಟ್ಟದ ಮೇಲೆಯೇ ಗೌರವಿಸಿದರು. ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ಮೊದಲನೇದಾಗಿ ಸಮಸ್ತ ಮಧುಗಿರಿಯ ನಾಗರಿಕರಿಗೆ, ಎಲ್ಲ ಸ್ನೇಹಿತರಿಗೆ ವಂದಿಸುತ್ತಾ, ಈ ಒಂದು ಮಧುಗಿರಿ ತಾಲೂಕಲ್ಲಿ ಹುಟ್ಟಿ ಬೆಳೆದು ಮಧುಗಿರಿ ಬೆಟ್ಟ ಎಷ್ಟೋ ಜನ ಹತ್ತಿಲ್ಲ ಇವತ್ತವರೆಗೂ. ಅವ್ರು ಮಧುಗಿರಿ ಬೆಟ್ಟ ಹತ್ತಬೇಕು ಅಂದರೆ ಏನೋ ದೊಡ್ಡ ಇದು ಕಷ್ಟ ಅಂತ ತಿಳ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಿ ಕಮಲೇಶ್ ಅವರು 100 ಟೈಮ್ಸ್ ಈಗ ಹತ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ಮೆಸೇಜ್ ಏನಪ್ಪ ಅಂತಂದರೆ, ಮಧುಗಿರಿ ಹುಟ್ಟಿ ಬೆಳೆದ ಮೇಲೆ ಎಲ್ಲೆಲ್ಲಿಂದ 100 ಕಿಲೋಮೀಟ್ರು 1000 ಕಿಲೋಮೀಟ್ರಿಂದ ಬಂದು ಮಧುಗಿರಿ ಬೆಟ್ಟ ಹತ್ತಾ ಇದ್ದಾರೆ. ಫಸ್ಟು ಮಧುಗಿರಿಯವರು ಪ್ರತಿಯೊಬ್ಬರು ಕಷ್ಟನೋ ಸುಖನೋ ಎಲ್ಲರೂ ಮಧುಗಿರಿ ಬೆಟ್ಟ ಹತ್ತಿರಿ. ಆರೋಗ್ಯದ ಜೊತೆಗೆ ಒಂದು ಹೆಮ್ಮೆ, ನಾವು ಮಧುಗಿರಿ ಹುಟ್ಟಿದ್ದೀವಿ ಅಂದರೆ ನಾವೇ ಮಧುಗಿರಿ ಬೆಟ್ಟ ನೋಡಿಲ್ಲ ಅಂದರೆ ಬೇರೆಯವ್ರಿಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಎಲ್ಲರೂ ಮಧುಗಿರಿ ಬೆಟ್ಟ ಹತ್ತೋದಕ್ಕೋಸ್ಕರ ಇನ್ಸ್ಪೈರ್ ಆಗಿರೋಂಥ ಕಮಲೇಶ್ ಅವರಿಗೆ ಮಧುಗಿರಿ ಜನತೆ ಪರವಾಗಿ, ನನ್ನ ಎಲ್ಲ ಆತ್ಮೀಯ ಮಿತ್ರರ ಪರವಾಗಿ ಅವರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾನೆ. ಇವರು ಇದೇ ಥರ ಇನ್ನೂ ಆರೋಗ್ಯ ಉಳಿಸ್ಕೊಳ್ಳಿ, ಪ್ರತಿಯೊಬ್ಬ ನಾಗರಿಕರಿಗೂ ಎಲ್ರಿಗೂ ಒಂದು ಇನ್ಸ್ಪೈರ್ ಆಗಲಿ ಅಂತ ನನ್ನ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಆಶಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಐ ಆಮ್ heartily congratulating this Kamlesh, and more congratulations to this Mithun, because at the age of 15 he hiked 50th time, and ಇವರು ಪೂರ್ವಿಕ್ 25th time ಹೈಕ್ ಮಾಡಿದ್ದಾರೆ, ಬೆಟ್ಟ ಹತ್ತಿದ್ದಾರೆ. heartily congratulations all. ಥ್ಯಾಂಕ್ ಯು ಸರ್. ನಮ್ಮ ಕಮಲೇಶ್ ಅಣ್ಣವರು ಇದು 100ನೇ ಬಾರಿ ಮಧುಗಿರಿ ಬೆಟ್ಟನ ಹತ್ತಾ ಇದ್ದಾರೆ. ನಾನು 2ನೇ ಬಾರಿ ಮಧುಗಿರಿ ಬೆಟ್ಟ ಹತ್ತುವಾಗ ನಮ್ಮ ರಂಗನಾಥ್ ಅವ್ರ ಪರಿಚಯ ಆಯಿತು. ರಂಗನಾಥ್ ಅವ್ರ ಮುಖಾಂತರ ಮತ್ತಿಲ್ಲ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಹತ್ತಾ ಇರೋ ಎಲ್ಲ ಚಾರಣದಾರರ ಪರಿಚಯ ಆಯಿತು. ತುಂಬ ಖುಷಿ. 1-2 ವರ್ಷದಿಂದ ನಾವು ತುಂಬ ಸುತ್ತಮುತ್ತ ಇರೋ ಬೆಟ್ಟಗಳೆಲ್ಲ ಹತ್ತಿದ್ದೀವಿ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಲು ಇಷ್ಟಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಇನ್ನು ಮುಂದೆ ಇದೇ ಥರ ನಮ್ಮ ಯುವಜನತೆಗೆ ಪ್ರೇರಣೆ ಆಗಲಿ. ತುಂಬ ಸಂತೋಷ. ನೀವಲ್ಲದೆ ನಿಮ್ಮ ಮಕ್ಕಳು ಮತ್ತು ಇನ್ನು ಯಂಗರ್ ಜನ್ರೇಷನ್ ನಿಮ್ಮಿಂದ ಪ್ರೇರಣೆ ಪಡ್ಕೊಳ್ಳಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಕಮಲೇಶ್ ಅವರು ಕಳೆದ 5 ವರ್ಷಗಳ ಹಿಂದೆ ವಿಶ್ವವಿಖ್ಯಾತ ಏಕಶಿಲಾ ಬೆಟ್ಟವನ್ನು ಚಾರಣ ಮಾಡಲು ಆರಂಭಿಸಿ ಪ್ರತಿ ಭಾನುವಾರದಂದು ಚಾರಣ ಮಾಡುತ್ತಿದ್ದರು. ಇವರಿಗೆ ಪ್ರೋತ್ಸಾಹಕವಾಗಿ ಇವರ ಹಿರಿಯ ಪುತ್ರ 14 ವರ್ಷದ ಮಿಥುನ್ 50 ಬಾರಿ, ಕಿರಿಯ ಪುತ್ರ 9 ವರ್ಷದ ಪೂರ್ವಿ 25 ಬಾರಿ, ಇವರ ಪತ್ನಿ 40 ವರ್ಷದ ನಾಗಸ್ಮಿತಾ ಕೆ ಸುಂಕು ಇವರು 5 ಬಾರಿ ಬೆಟ್ಟವನ್ನು ಏರುವುದರ ಮೂಲಕ ಕಮಲೇಶ್ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಕಮಲೇಶ್ ಅವರು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್, ಉತ್ತರಾಖಂಡ್, ಮಹಾರಾಷ್ಟ್ರದ ಮಾನ್ಸೂನ್ ಟ್ರ್ಯಾಕ್, ಕುಮಾರಪರ್ವ, ಶಿವಗಂಗೆ, ನಿಡಗಲ್ ಬೆಟ್ಟ, ಸಾವನದುರ್ಗ, ನಂದಿ ಬೆಟ್ಟದ ಮೆಟ್ಟಿಲು, ಸ್ಕಂದಗಿರಿ, ಸಿದ್ದರಬೆಟ್ಟ, ದೇವರಾಯನದುರ್ಗ, ಶೆಟ್ಟಿಹಳ್ಳಿ ಬೆಟ್ಟ, ರತ್ನಗಿರಿ, ಮಡಕಶಿರ, ಮಿಡಿಗೇಶಿ ಬೆಟ್ಟ ಹಾಗೂ ಹಲವು ಬೆಟ್ಟಗಳ ಚಾರಣ ಮಾಡಿದ್ದಾರೆ. ಚಾರಣದ ಅನುಭವಗಳನ್ನು ಕಮಲೇಶ್ ಅವರು ಹಂಚಿಕೊಳ್ಳುತ್ತಾ, ಚಾರಣದಿಂದಾಗಿ ದೇಹ ಸದೃಢತೆ ಜೊತೆಗೆ ಆರೋಗ್ಯ ವೃದ್ಧಿಸುತ್ತೆ, ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಗಳನ್ನು ಕಣ್ಣಾರೆ ಕಾಣಬಹುದು ಅಂತ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಎಷ್ಟು ಖುಷಿ ಆಗ್ತದೆ ಹೇಳಿ, ಮಾತಾಡಿ ಅನ್ಬೇಕು. ನನಗೆ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊಟ್ಟ ಮೊದಲಿಗೆ ದೇವರು, ನನ್ನ ತಂದೆ ತಾಯಿ ಮತ್ತು ಎಲ್ಲ ಫ್ರೆಂಡ್ಸು, ಟ್ರಕ್ಕರ್ಸು, ಬೇಸಿಕ್ ಟೀಮ್ ಮಧುಗಿರಿ ಜನತೆ ಮತ್ತು ನನ್ನ ವೈಫು ಸಪೋರ್ಟು ಮತ್ತು ಇವರಿಬ್ಬರು ಕೋಆರ್ಡಿನೇಷನ್ನು ಮತ್ತು ಎಲ್ಲ ಟ್ರಕ್ಕರ್ಸು ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನನ್ನ ಆಲ್ಮೋಸ್ಟ್ ಎವ್ರಿ ಆ್ಯಕ್ಟಿವಿಟೀಸಲ್ಲಿ ಒಬ್ಬೊಬ್ಬರು ಮಿಸ್ ಆದ್ರೂ ಇನ್ನೊಬ್ಬರು ಜಾಯ್ನ್ ಆಗಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಇನ್ಸ್ಪೈರ್ ಆಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸು. ಎಲ್ಲದಕ್ಕಿಂತ ಮುಖ್ಯ ಅಂದರೆ ನನ್ನ ಮಕ್ಕಳು ಈ ಏಜಲ್ಲಿ ಯಾರೂ ಇಷ್ಟು ಅಚೀವ್ಮೆಂಟ್ ಮಾಡಿಲ್ಲ. ಇವನು 25 ಸರಿ, ಅವನು 50 ಸರಿ ಮಾಡಿದ್ದಾರೆ. ಅದೇ ನನಗೆ ತುಂಬ ಗ್ರೇಟ್ ಅವಾರ್ಡ್. ನಂದು 100ನೇ ಸರಿ, ನನ್ನ ವೈಫ್ದು 5ನೇ ಸರಿ, ಇವಂದು 25, ಇವಂದು 50. ಮಧುಗಿರಿ ಬೆಟ್ಟ ಪರ್ಟಿಕ್ಯುಲರ್ ಆಗಿ, ಬೇರೆವೆಲ್ಲ ಆಗಿದೆ. ಸ್ಕಂದಗಿರಿ, ಎವರೆಸ್ಟು, ಮೌಂಟ್ ಎವರೆಸ್ಟು, ಬೇಸ್ ಕ್ಯಾಂಪು ಮತ್ತು ಸುತ್ತಮುತ್ತ ಆಲ್ಮೋಸ್ಟ್ ಎಲ್ಲ, ಹಿಮಾಲಯ 2 ಸರಿ, ಮತ್ತು ವಿಂಟರ್ ಟ್ರೆಕ್ಕು, ಮಾನ್ಸೂನ್ ಟ್ರೆಕ್ಕು. ಎಸ್ಪೆಷಲಿ ನನಗೆ ಸಂತೋಷ ಏನು ಅಂದರೆ ಮಧುಗಿರಿ ಬೆಟ್ಟ ಇಲ್ಲೇ ಹುಟ್ಟಿ ಬೆಳೆದು 100 ಸರಿ ಹತ್ತಿದ್ದೀನಿ ಅನ್ನೋದೇ ತುಂಬ ನನ್ನ ಪರ್ಸ್ನಲ್ ಅಚೀವ್ಮೆಂಟ್. ನನಗೆ ತುಂಬಾ ಹೆಮ್ಮೆ. ಮತ್ತು ನನ್ನ ಜೊತೆಗೆ ಇವರಿಬ್ಬರು ಹತ್ತುತ್ತಾರೆ, ಅದು ಇನ್ನೂ ದೊಡ್ಡ ಅವಾರ್ಡ್ ನನಗೆ.
ಥ್ಯಾಂಕ್ ಯು. ಮೋಟಿವೇಶನ್ ಎಲ್ಲರೂ ಮಧುಗಿರಿ ಬೆಟ್ಟ ಮೇಯ್ನ್. ಇಲ್ಲ ಬೇರೆ ಕಡೆ ಎಲ್ಲ ಹತ್ತಿದ್ದೆ, ಆಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಿ. ನಂದು ಎಲ್ಲ ಎವ್ರಿ ಡೇ ನಂದು ಡಾಕ್ಯುಮೆಂಟೇಷನ್ ಇದೆ. ಸ್ಟ್ರಾವಾ ಮತ್ತು ರಿಲೈವ್ ಅನ್ನೋದು ಇಂಟರ್ನ್ಯಾಷನಲ್ ಆ್ಯಪ್ಸ್ ಇದೆ, ಅವು ಅದರಲ್ಲೂ ರೆಕಾರ್ಡ್ ಆಗಿದೆ. ಮತ್ತು ನಾನು ಬುಕ್ಕಲ್ಲೂ ರೆಕಾರ್ಡ್ ಮಾಡಿದ್ದೀನಿ, ಡೇಟು ಟೈಮು ಪ್ರತಿಯೊಂದೂ ಗೂಗಲಲ್ಲಿನೂ ರೆಕಾರ್ಡ್ ಆಗ್ತಾ ಇರುತ್ತೆ. ಮಕ್ಕಳು ಅವರು ತುಂಬಾ ಇನ್ಸ್ಪೈರ್ ಆಗಿ ಬರ್ತಾರೆ. ಬೆಟ್ಟ ಅಂತಿದ್ದಂಗೆ ರಾತ್ರಿ ಹೇಳಿದ್ರೆ ಸಾಕು, ಆಟೋಮೆಟಿಕ್ ಅವರೇ ಎದ್ದಿರ್ತಾರೆ. ಅಲಾರಾಮು ಬೇಕಿಲ್ಲ, ನಾನು ಎಬ್ಬರಿಸೋದು ಬೇಕಿಲ್ಲ, ಅವರೇ ಬಂದುಬಿಡ್ತಾರೆ, ಎದ್ದೊಳ್ತಾರೆ, ಬಂದುಬಿಡ್ತಾರೆ. ಮುಂದೆ ಆ್ಯಕ್ಚುಲಾಗಿ ನಾವು ಹೋಗ್ತಾ ಇರಬೇಕಾದ್ರೆ, ಟ್ರಕ್ ಮಾಡ್ತಾ ಇರ್ಬೇಕಾದ್ರೆ ಇವರಿಬ್ಬರೇ ಮುಂದೆ ಇರ್ತಾರೆ, ಇಳಿಬೇಕಾದ್ರೂ ಮುಂದೆ ಇರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಒಂದು ಸ್ವಲ್ಪ ಮುಂದೆ ಹೋದಾಗ, ಸ್ವಲ್ಪ ಟೈಮ್ ಸಿಕ್ಕಿದಾಗ ಅವರಷ್ಟು ಅವ್ರು ಆಟ ಆಡ್ಕೊಳ್ತಾರೆ, ಎಂಜಾಯ್ ಮಾಡ್ತಾರೆ, ಆರಾಮ್ಸೆ ಮಜಾ ಮಾಡ್ತಾರೆ. ಸಹಪಾಠಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಹೇಳ್ತೀನಿ, ಇಷ್ಟಪಡ್ತೀನಿ. ಮತ್ತು ಇನ್ನೂ ಹಂಗೆ ನನಗೆ ಎನ್ಕರೇಜ್ ಮಾಡಲಿ ಅಂತಲೂ ಕೇಳ್ತೀನಿ. ನನಗೆ 49, ಇವನಿಗೆ 10, ಅವನಿಗೆ 15. ಇನ್ನು ಈ ಸಂದರ್ಭದಲ್ಲಿ ಐಎಎಸ್ ಅಧಿಕಾರಿ ಗೋವಿಂದರಾಜು, ವಲಯ ಅರಣ್ಯಾಧಿಕಾರಿ ಸುರೇಶ್ ಮಿಡಿಗೇಶಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಂಗನಾಥ್, ಯೋಗೇಶ್ ಕೆಎಂ, ವಿಕ್ರಮ್, ವೇಣುಗೋಪಾಲ್ ರಾಜು, ನಾಗೇಶ್ ಬಾಬು ಹಾಗೂ ಇತರೆ ತಂಡದವರು ಉಪಸ್ಥಿತರಿದ್ದರು.